ಬೃಹತ್ ಡ್ರಗ್ಸ್ ಜಾಲ ಭೇದಿಸಿದ ಪೊಲೀಸರು. $34 ಕೋಟಿ ಮೌಲ್ಯದ ಡ್ರಗ್ಸ್ ವಶ, 8 ಆರೋಪಿಗಳ ಬಂಧನ. ಬೆಂಗಳೂರಿನ ಹೆಬ್ಬಾಳ ಪೊಲೀಸರು ಬೃಹತ್ ನೈಜೀರಿಯನ್ ಡ್ರಗ್ಸ್ ಜಾಲವೊಂದನ್ನು ಭೇದಿಸಿದ್ದು, ಡ್ರೆಸ್ ಮೆಟೀರಿಯಲ್ಸ್, ಫರ್ನಿಚರ್ ಹಾಗೂ ಐರನ್ ಬಾಕ್ಸ್ ಸ್ಟ್ಯಾಂಡ್ಗಳ ಒಳಗೆ ಡ್ರಗ್ಸ್ ಅಡಗಿಸಿ ಸಾಗಾಟ ಮಾಡುತ್ತಿದ್ದ ಜಾಲವನ್ನು ಪತ್ತೆ ಹಚ್ಚಿದ್ದಾರೆ. ದೆಹಲಿಯಿಂದ ರೈಲಿನಲ್ಲಿ ಡ್ರಗ್ಸ್ ತಂದು ಹೊಂಡೈ ವೆನ್ಯೂ ಕಾರ್ನಲ್ಲಿ ಬೆಂಗಳೂರಿನ ಹೆಬ್ಬಾಳ ಭಾಗಕ್ಕೆ ಸಾಗಿಸ್ತಾ ಇದ್ದ ವೇಳೆ ಮಾಹಿತಿ ಮೇರೆಗೆ ಹೆಬ್ಬಾಳ ಪೊಲೀಸರು ದಾಳಿ ನಡೆಸಿದ್ದು, ಸುಮಾರು 4 ಕೆಜಿ 300 ಗ್ರಾಂ MDMA ವಶಕ್ಕೆ ಪಡ್ಕೊಂಡಿದ್ದಾರೆ. ಇನ್ನು ನೈಜೀರಿಯಾ ಮೂಲದ ಡನ್ಫಾ ಗೆರಾಲ್ಡ್, ಮೆಗ್ರಾತ್, ಒಬಿಯಾನಿಸ್, ರೀಟಾ ಹಾಗೂ ಭಾರತೀಯರು ಸೇರಿ ಒಟ್ಟು 8 ಜನ ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆರೋಪಿಗಳು 3 ಲೇಯರ್ನಲ್ಲಿ ಡ್ರಗ್ಸ್ ಜಾಲ ನಡೆಸ್ತಾ ಇದ್ರು ಎನ್ನಲಾಗಿತ್ತು. ಡ್ರೆಸ್ ಮೆಟೀರಿಯಲ್ಸ್, ಐರನ್ ಮಾಡೋದಕ್ಕೆ ಬಳಸುವಂತಹ ಟೇಬಲ್, ಚೇರ್ಗಳು ಹಾಗೂ ಗಿಫ್ಟ್ ಪ್ಯಾಕ್ಗಳ ರೂಪದಲ್ಲಿ MDMA ಸಾಗಾಟ ಮಾಡ್ತಾ ಇದ್ರು ಎನ್ನಲಾಗಿದೆ. ಇನ್ನು ವಿಚಾರಣೆ ವೇಳೆ ಸರ್ಜಾಪುರದ ಮನೆಯಲ್ಲಿ ಮತ್ತಷ್ಟು ಡ್ರಗ್ಸ್ ಇಟ್ಟಿರೋ ಮಾಹಿತಿ ದೊರಕಿದ್ದು, ಪೆಡ್ಲರ್ ಮಂಜೂರ್ ನಿವಾಸದ ಮೇಲೆ ದಾಳಿ ನಡೆಸಿದ ಪೊಲೀಸರು 10 ಕೆಜಿ MDMA ಜೊತೆಗೆ ಅಬ್ದುಲ್ ಸಮಾದ್ ನಿವಾಸದಲ್ಲಿ 3.5 ಕೆಜಿ MDMA ಪತ್ತೆಯಾಗಿದ್ದು, ಸುಮಾರು 34 ಕೋಟಿ ರೂಪಾಯಿ ಮೌಲ್ಯದ 17 ಕೆಜಿ 400 ಗ್ರಾಂ MDMA ಡ್ರಗ್ಸ್ ಅನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇನ್ನು ಯಶವಂತಪುರ ಠಾಣೆ ವ್ಯಾಪ್ತಿಯಲ್ಲಿ ದಾಖಲಾಗಿದ್ದ 5 ಪ್ರಕರಣಗಳ ತನಿಖೆ ವೇಳೆ ಈ ಜಾಲದ ಸುಳಿವು ಸಿಕ್ಕಿದ್ದು, ಕಳೆದ 1 ತಿಂಗಳಿನಿಂದ ಹೆಬ್ಬಾಳ ಹಾಗೂ ಉತ್ತರ ವಿಭಾಗದ ಸುಮಾರು 40 ಪೊಲೀಸರ ತಂಡ ದೆಹಲಿ ಮತ್ತು NCR ಭಾಗಗಳಲ್ಲಿ ಕಾರ್ಯಾಚರಣೆ ನಡೆಸಿ ಈ ಜಾಲವನ್ನ ಭೇದಿಸಿದ್ದಾರೆ. ಇನ್ನು ಪೊಲೀಸ್ ಆಯುಕ್ತರು ಉತ್ತಮ ಕಾರ್ಯಾಚರಣೆ ನಡೆಸಿದ ತಂಡಕ್ಕೆ 2 ಲಕ್ಷ ರೂಪಾಯಿ ಬಹುಮಾನ ಘೋಷಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ಬೆಂಗಳೂರು.